50,000 ರೂಪಾಯಿ ಲಂಚ ಸ್ವೀಕರಿಸ್ತಾ ಇದ್ದ ಇಒ ವಾಹನ ಚಾಲಕ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾನೆ. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಪಂಚಾಯಿತಿ ಕಚೇರಿ ಆವರಣದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ರು. ಬೆಳ್ಳಿಗನೂಡು ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಸಿಬ್ಬಂದಿ ಶಫೀವುಲ್ಲಾನಿಂದ ಶ್ಯಾಮಕುಮಾರ್ ಲಂಚ ಸ್ವೀಕರಿಸ್ತಾ ಇದ್ದ. ಇಒಗೆ ಹೇಳಿ ಅಮಾನತು ಆದೇಶ ರದ್ದುಪಡಿಸುವುದಾಗಿ ನಂಬಿಸಿ ಲಂಚಕ್ಕೆ ಡಿಮ್ಯಾಂಡ್ ಮಾಡಿದ್ದ. ನಿನ್ನೆ ಲಂಚ ಸ್ವೀಕರಿಸುವಾಗ ಲೋಕಾಯುಕ್ತ ನಡೆಸಿದ ದಾಳಿಯಲ್ಲಿ ಲಾಕ್ ಆಗಿದ್ದಾನೆ. ಹಾವೇರಿ ಜಿಲ್ಲೆ ಹಾನಗಲ್ ಪಟ್ಟಣದಲ್ಲಿ ಗಾಂಜಾ ಸಾಗಾಟ ಮಾಡ್ತಾ ಇದ್ದ ಆರೋಪಿಯನ್ನ ಬಂಧಿಸಲಾಗಿದೆ. ಸವಣೂರು ಮೂಲದ ಅಲ್ತಾಫಾ ಬಾಗವಾಲೆ ಎಂಬಾತ 6-7 ಕೆಜಿಯಷ್ಟು ಗಾಂಜಾವನ್ನ ಕಾರಿನಲ್ಲಿ ಸಾಗಾಟ ಮಾಡ್ತಾ ಇದ್ದ. ಖಚಿತ ಮಾಹಿತಿ ಮೇರೆಗೆ ಹಾನಗಲ್ ಸಿಪಿಐ ಆಂಜನೇಯ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಿ ಅಲ್ತಾಫ್ನನ್ನ ಬಂಧಿಸಲಾಯಿತು. ಕನ್ನಡಿಗ ಕೆಎಲ್ ರಾಹುಲ್ ಹಾಗೂ ಆತಿಯಾ ಶೆಟ್ಟಿ ದಂಪತಿಗೆ ಹೆಣ್ಣು ಮಗು ಜನನ. ಲಖನೌ ವಿರುದ್ಧ ಡೆಲ್ಲಿಗೆ ರೋಚಕ ಜಯ. ಬಾಲ್ ಟ್ಯಾಂಪರಿಂಗ್ ಆರೋಪ ಮತ್ತೆ ಬ್ಯಾನ್ ಆಗಿದ್ದ ಸಿಎಸ್ಕೆ. ಈ ಸುದ್ದಿಯನ್ನು ನೋಡೋಣ ಕ್ರೀಡೆ ಸಿನಿಮಾ ನ್ಯೂಸ್ ಟಾಪ್ 10 ನಲ್ಲಿ. ಟೀಂ ಇಂಡಿಯಾದ ಸ್ಟಾರ್ ಆಟಗಾರ ಕನ್ನಡಿಗ ಕೆಎಲ್ ರಾಹುಲ್ ಹಾಗೂ ಆತಿಯಾ ಶೆಟ್ಟಿ ದಂಪತಿಗೆ ಹೆಣ್ಣು ಮಗು ಜನಿಸಿದೆ. ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡುವ ಮೂಲಕ ರಾಹುಲ್ ದಂಪತಿ ಖುಷಿ ಹಂಚಿಕೊಂಡಿದ್ದಾರೆ. ನಿನ್ನೆ ವಿಶಾಖಪಟ್ಟಣದ ಎಸಿಎ ಸ್ಟೇಡಿಯಂನಲ್ಲಿ ಐಪಿಎಲ್ ಟೂರ್ನಿಯ 4ನೇ ಪಂದ್ಯ ಲಖನೌ ಸೂಪರ್ ಜೈಂಟ್ಸ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ನಡುವೆ ನಡೆದಿದೆ. ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡಿಕೊಂಡ ಡೆಲ್ಲಿ ತಂಡಕ್ಕೆ ಲಖನೌ ತಂಡ 210 ರನ್ಗಳ ದೊಡ್ಡ ಗುರಿ ನೀಡಿತು. ಡೆಲ್ಲಿ ಪಡೆ ರೋಚಕ ಜಯ ದಾಖಲಿಸಿದೆ. ಐಪಿಎಲ್ ಟೂರ್ನಿಯ ಎಸ್ಆರ್ಎಚ್ ಮತ್ತು ರಾಜಸ್ಥಾನ ರಾಯಲ್ಸ್ ನಡುವಿನ ಪಂದ್ಯದಲ್ಲಿ ಹಿಂದಿ ಭಾಷೆಯಲ್ಲಿ ವೀಕ್ಷಕ ವಿವರಣೆ ನೀಡುತ್ತಾ ಇದ್ದ ಭಜ್ಜಿ ಜೋಫ್ರಾ ಆರ್ಚರ್ ಅನ್ನ ಕಪ್ಪು ಲಂಡನ್ ಟ್ಯಾಕ್ಸಿ ಅಂತ ಕರೆದಿದ್ದಾರೆ. ಇದು ಜನಾಂಗೀಯ ನಿಂದನೆ ರೂಪ ಪಡೆದಿದೆ. ಲಂಡನ್ನಲ್ಲಿ ಕಪ್ಪು ಟ್ಯಾಕ್ಸಿ ಮೀಟರ್ ವೇಗವಾಗಿ ಓಡುತ್ತದೆ. ಇಲ್ಲಿ ಆರ್ಚರ್ ಸಾಹೇಬರ ಮೀಟರ್ ಕೂಡ ವೇಗವಾಗಿ ಓಡ್ತಾ ಇದೆ ಅಂತ ಹರ್ಭಜನ್ ಹೇಳಿರೋದು ಕೇಳಿಸಿದೆ.